ಅನುಭವ ಕೂಡ ಇದೆ. ಒಂದು ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ತಿರ್ಬೇಕಾದ್ರೆ, ಸೊ ಅದನ್ನ ಬಿಸ್ನೆಸ್ ಆಂಗಲ್ ಅಲ್ಲಿ ನೀವು ಹೇಗೆ ಹ್ಯಾಂಡಲ್ ಮಾಡೋ ತರ ಪ್ಲಾನ್ ಇದೆ ಅಥವಾ ಏನ್ ಸ್ಟ್ರಾಟಜಿ ಇದೆ? ಬಿಸ್ನೆಸ್ ಬರಬೇಕು ಅನ್ನೋದಕ್ಕೆ ಅದಕ್ಕೆ ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಸಿನಿಮಾ ಅಂತ ನಾನು ಹೇಳಿರೋದು. ಕಮರ್ಷಿಯಲ್ ಅನ್ನೋ ಶಬ್ದ ತಗೊಂಡಿದ್ದೆ ಅಲ್ಲಿ, ಮತ್ತು ಅದಕ್ಕೆ ಸಂಬಂಧಪಟ್ಟು ಅಂದ್ರೆ ಕಮರ್ಷಿಯಲ್ ಅಂದ್ರೆ ಏನು, ಒಂದು ಬಿಲ್ಡಪ್ ಡೈಲಾಗ್ಗಳು, BGMಗಳು, ಅದು ಒಂದು ತರದ ಎಂಟರ್ಟೈನ್ಮೆಂಟ್. ಅದ್ರ ಬಗ್ಗೆ ಅದನ್ನ ಮಾಡೋದಕ್ಕೆ ಒಂದು ತರದ ಸ್ಕಿಲ್ ಬೇಕು. ಇನ್ನೊಂದು ಎಂಗೇಜಿಂಗ್ ಆಗಿ ನಾವು ಕಥೆಯನ್ನು ಹೇಳಕ್ಕಾದ್ರೆ ಅದು ಕೂಡ ಕಮರ್ಷಿಯಲ್ ಅಂತ ನಾನು ನಂಬುತ್ತೀನಿ. ನನ್ನ ದೃಷ್ಟಿಯಲ್ಲಿ ಈ ಸಿನಿಮಾ ಎಂಗೇಜ್ಮೆಂಟ್ ದೃಷ್ಟಿಯಿಂದ ತುಂಬಾ ಗ್ರಿಪ್ಪಿಂಗ್ ಆಗಿರುವ ಸೀನ್ಗಳಿವೆ ಮತ್ತು ಟರ್ನ್ ಮತ್ತು ಟ್ವಿಸ್ಟ್ಗಳಿವೆ. ಆ ಕಾರಣಕ್ಕೆ ಈ ಸಿನಿಮಾ ಕಮರ್ಷಿಯಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ಡೀಟೇಲ್ ಸಿನಿಮಾ ಆದ್ರೂ ಕೂಡ ಈ ಸಿನಿಮಾ ಯಾವುದೇ ಹಂತದಲ್ಲಿ ನಿಮಗೆ ಇದು ಬೇಸರ ತರಿಸಲ್ಲ ಅನ್ನೋ ನಂಬಿಕೆ ಇದೆ. ಎಸ್ಪೆಷಲಿ ಅಂದ್ರೆ ಒಂದು ವಿಜುವಲ್ ಸ್ಪೆಕ್ಟಕಲ್ ಕೂಡ ನೀವು ನೋಡಬಹುದು. ಹಾಗೆ ಇದು ಕಮರ್ಷಿಯಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅದಾದ್ಮೇಲೆ ಜನ ತೀರ್ಮಾನ ಮಾಡ್ತಾರೆ ಪ್ರಮೋದ್. ಇದು ನಾವು ಎಷ್ಟು ಬೇಕಾದ್ರೂ ಇದನ್ನ ಪ್ಲಾನ್ ಮಾಡಬಹುದು. ಜನ ಈ ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ, ಕಮರ್ಷಿಯಲ್ ಹೌದೋ ಅಲ್ವೋ, ಕಂಟೆಂಟ್ ಇದೆಯೋ ಇಲ್ವೋ ಅದನ್ನ ತೀರ್ಮಾನ ಮಾಡ್ತಾರೆ. 14 ಜೂನ್ಗೆ ಆ ವರ್ಡಿಕ್ಟ್ಗೆ ನಾನಂತೂ ತುಂಬಾ ಚಡಪಡಿಸ್ತಾ ಕಾಯ್ತಾ ಇದ್ದೀನಿ. ಸೊ ಜನ ಇದನ್ನ ಹೇಳಿದ್ರೆ, ಈಗ ನಾನು ಇಲ್ಲಿ ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಸಿನಿಮಾ ಇದೆಲ್ಲ ಚೆನ್ನಾಗಿದೆ ಹೇಳಕ್ಕೆ, ಬಟ್ ಜನ ಇದು ಹಿಂಗಿದೆ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅವರು ಬೇಕಾದ್ರೆ ಹೊಸ ಶಬ್ದ ತರ್ತಾರಲ್ಲಿ, ಅದು ಅವ್ರ ಕೈಯಲ್ಲಿರೋದು. ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನಾವು ನಮ್ಮ ಪ್ರಯತ್ನ ಮಾಡಿದೀವಿ. ಅದು ಇಷ್ಟ ಆಗಬಹುದು ಅಂತ ಆಸೆ ಪಡ್ತೀವಿ. ಹಲೋ ಸರ್, ಇಲ್ಲ ಪರಮ್ ಸರ್ಗೆ ಕ್ವಶನ್. ನ್ಯೂಸ್ ಅಲ್ಲಿ ಇದ್ರಿ, ಅದಾದ್ಮೇಲೆ ಎಂಟರ್ಟೈನ್ಮೆಂಟ್ ಹೋಗಿದ್ದು, ಈಗ ಸಿನಿಮಾ ಮಾಡುವಂಥದ್ದು. ಆಸ್ ಎ ಸಿನಿಮಾ ಮೇಕರ್ ಈ ಸಿನಿಮಾ ನೋಡಿರ್ತೀರಿ. ಆಸ್ ಎ ಕ್ರಿಟಿಕ್ ನಿಮ್ಗೆ ಏನು ಪಾಸಿಟಿವ್ ಅಥವಾ ನೆಗೆಟಿವ್ ಕಾಣಿಸ್ತೀವಿ ಸಿನಿಮಾದಲ್ಲಿ? ಸಿನಿಮಾ ಮಾಡೋದು ಮುಖ್ಯವಾಗಿ ಕತೆ ನಾನು ಬರೆದಿದ್ದು, ಅದನ್ನ ನಾನೇ ಶೂಟ್ ಮಾಡಿದ್ದು, ನಾನೇ ಎಡಿಟ್ ಮಾಡಿದ್ದು. ಓವರ್ ಆಲ್ ಏನಾಗುತ್ತೆ ಅಂದ್ರೆ, ಒಂದು ಸಿನಿಮಾ ಆಗುವಾಗ ಫಸ್ಟ್ ಎಡಿಟಿಂಗ್ ಹೋಗ್ತೀವಿ, ಅಲ್ಲಿ ಡೈಲಾಗ್ಗಳು ಈಕ್ವಲೈಸ್ ಆಗಿರಲ್ಲ, ಕೆಲವು ಡೈಲಾಗ್ಗಳು ನಿಂತಿರುತ್ತೆ. ಇನ್ನೊಂದು ವಿಷಯ ಹೇಳಬೇಕು, ಈ ಸಿನಿಮಾ ಸಿಂಗ್ ಸಿನಿಮಾ ಅಂದ್ರೆ ಸಿಂಗ್ ಸೌಂಡ್ ಅಲ್ಲಿ ಮಾಡಿರುವ ಕೆಲವೇ ಕನ್ನಡ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಸೊ ಡೈಲಾಗು ಆಲ್ಮೋಸ್ಟ್ ಇತ್ತು, ಆದ್ರೂ ಸೌಂಡ್ ಇಫೆಕ್ಟ್ ಮಿಸ್ಸಿಂಗ್ ಇರುತ್ತೆ, ಮ್ಯೂಸಿಕ್ ಮಿಸ್ಸಿಂಗ್ ಇರುತ್ತೆ, ಮತ್ತು ಮಿಕ್ಸಿಂಗ್ ಆಗಿರಲ್ಲ. ಆ ಹಂತದಲ್ಲಿ ನಮ್ಗೆ ಜಡ್ಜ್ಮೆಂಟ್ ಸಿಗಲ್ಲ. ಅದಾದ್ಮೇಲೆ ಮ್ಯೂಸಿಕ್ ಹೋಗ್ತೀವಿ. ಮ್ಯೂಸಿಕ್ ಹೋದಾಗ ಮ್ಯೂಸಿಕ್ ಡೈರೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ, ಡೈಲಾಗ್ ಎಲ್ಲ ಮ್ಯೂಟ್ ಮಾಡ್ಬಿಡ್ತಾರೆ ಅಥವಾ ಕೇಳೋ ಹಾಗೆ ಇಡಲ್ಲ. ನಿಮ್ಗೆ ಅಷ್ಟು ಜೋರಾಗಿ ಮ್ಯೂಸಿಕ್ ಹಾಕಿ ನಿಮ್ಗೆ ಸಿನಿಮಾ ತೋರಿಸ್ತಾರೆ, ಆವಾಗಲೂ ಜಡ್ಜ್ಮೆಂಟ್ ಸಿಗಲ್ಲ. ಅದಾದ್ಮೇಲೆ ಸೌಂಡ್ ಇಫೆಕ್ಟ್ ಹೋದಾಗ ನೀವು ಸೌಂಡ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ, ಅಲ್ಲಿರುವ ವಿಜುವಲ್ಗಳು ನಿಮಗೆ ಜಸ್ಟಿಸ್ ಕೊಡಲ್ಲ, ಅದು ನಿಮಗೆ ಜಡ್ಜ್ಮೆಂಟ್ ಸಿಗಲ್ಲ. ನೀವು DI ಹೋದಾಗ ಯೂಶುವಲಿ ಅಲ್ಲಿ ಒಂದು ಆಲ್ಮೋಸ್ಟ್ ಸೌಂಡ್ ಇಟ್ಕೊಡಲ್ಲ, ಸೌಂಡ್ ಇಟ್ಕೊಂಡ್ರು ಅದು ಇಫೆಕ್ಟಿವ್ ಆಗಿರಲ್ಲ. ಸೊ ನಮಗೆ ಸಿನಿಮಾದ ಜಡ್ಜ್ಮೆಂಟ್ ಅಂತ ನಮ್ಗೆ ಏನಾದ್ರು ಸಿಗೋದಿದ್ರೆ ಅದು ಮಿಕ್ಸಿಂಗ್ ಸ್ಟೇಜ್ ಅಲ್ಲಿ ಸಿಗ್ಬೇಕು. ಮಿಕ್ಸಿಂಗ್ ಆಗುವಾಗ, ಕಳೆದ ವಾರ ಮಿಕ್ಸಿಂಗ್ ಆದ್ಮೇಲೆ ನಾನು ಈ ಸಿನಿಮಾವನ್ನ ನೋಡಿದೆ ಮತ್ತು ನನಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ, ಒಂದು ಕಾನ್ಫಿಡೆನ್ಸ್ ಬಂದಿದೆ, ಖುಷಿಯಾಗಿದೆ, ಅದೆಲ್ಲ ಇದೆ. ಬಟ್ ನನಗೆ ಈ ಸಿನಿಮಾವನ್ನ ನಾನು ಕ್ರಿಟಿಕ್ ಆಗಿ ನೋಡಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇದರಲ್ಲಿ ನಾನು ಅದು ಕಾನ್ಫ್ಲಿಕ್ಟ್ ಇದನ್ನ ಹೇಳ್ತಾರಲ್ಲ, ಒಂದು ನಾನೇ ಒಬ್ಬ ಬರಹಗಾರಾಗಿ ನಾನೇ ಅದನ್ನ ಮಾಡಿದಾಗ ನನಗದು ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಅಥವಾ ನನಗೆ ತಪ್ಪುಗಳೇ ಕಾಣಿಸುತ್ತೆ, ಎರಡು ತರ ಆಗುತ್ತೆ. ಹಾಗಾಗಿ ನಾನು ವಿಮರ್ಶೆ ಮಾಡಕ್ ಹೋಗಲ್ಲ. ನೀವು ಮಾಡಿ ಅದನ್ನ. 14ನೇ ತಾರೀಕು ಶುಕ್ರವಾರ ಮೊದಲನೇ ಸಿನಿಮಾ ನಂದು, ಗಮನ ಇರಲಿ. ಈ ಟ್ರೇಲರ್ ಬಹಳ ಕುತೂಹಲ ಮೂಡಿಸ್ತೀವಿ ನೋಡಿದಾಗ. ಬಟ್ ಒಂದ್ ಕಡೆ ಇದು ಬ್ರೈನ್ ಕೆಲಸ ಜಾಸ್ತಿ ಕೊಡುತ್ತಾ ಅಥವಾ ಹಾರ್ಟ್ಗೆ ಟಚ್ ಆಗುತ್ತೆ ಹೆಚ್ಚಾಗಿ? ಇದು ಡ್ರಾಮಾ ಥ್ರಿಲ್ಲರ್ ಇದು. ಹಾಗಾಗಿ ಡ್ರಾಮಾ ಅಂತ ಬಂದಾಗ ಹ್ಯೂಮನ್ ರಿಲೇಶನ್ಶಿಪ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಹ್ಯೂಮನ್ ರಿಲೇಶನ್ಶಿಪ್ಗಳು ಬಹಳ ಚೆನ್ನಾಗಿ ಎಕ್ಸ್ಪ್ಲೋರ್ ಆಗಿವೆ. ಇದು ಡಾಲಿ ಮತ್ತು ತಾರಮ್ಮ ಅವ್ರದ್ದು ಇರ್ಬೋದು, ಅಥವಾ ಸಾವುಕಾರ್ ಮತ್ತು ಡಾಲಿದು ಇರ್ಬೋದು, ಸಾವುಕಾರ್ ಅವರ ಈಗೋಯಿಸ್ಟಿಕ್ ಕ್ಯಾರೆಕ್ಟರ್ನ ಒಂದು ಪೋರ್ಟ್ರೇಯಲ್ ಇರ್ಬೋದು, ಒಂದು ಇಮೋಷನ್, ಒಂದು ರಿಲೇಶನ್ಶಿಪ್ ನಾವು ಎಕ್ಸ್ಪ್ಲೋರ್ ಮಾಡಿದೀವಿ. ಆ ಕಾರಣದಿಂದ ಇದು ಡ್ರಾಮಾ ಥ್ರಿಲ್ಲರ್ ಆಗಿರೋದು. ಇಮೋಷನ್ ಬಂದಾಗ ಅದು ಮನಸ್ಸಿಗೆ ತಟ್ಟಿದ್ರೆ ಉಪಯೋಗ ಆಗಲ್ಲ, ಅದು ಹೃದಯಕ್ಕೆ ತಟ್ಟಬೇಕು. ನನ್ನ ದೃಷ್ಟಿಯಲ್ಲಿ ಹೃದಯಕ್ಕೆ ತಟ್ಟತ್ತೆ ಅಂತ ನಾನು ಭಾವಿಸಿದ್ದೀನಿ. ಅಗೇನ್ ಇದು ಪ್ರಯತ್ನ, ಅದು ಹೃದಯಕ್ಕೆ ತಟ್ಟುತ್ತಾ ಇಲ್ವಾ, ಮನಸ್ಸಿಗೆ ತಟ್ಟುತ್ತಾ ಇಲ್ವಾ, 14ನೇ ತಾರೀಕು ನೀವು ಜನ ಹೇಳ್ಬೇಕು. ಅಷ್ಟೇ ಹೇಳಲಿಕ್ಕಿರೋದು ಸರ್ ನನಗೆ. ನನ್ನ ಪ್ರಶ್ನೆ ಧನಂಜಯ್, ಸಿನಿಮಾನ ಎರಡು ಭಾಗಗಳಾಗಿ ನೋಡ್ತೀವಿ. ಒಂದು ಕಲಾತ್ಮಕ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ. ಬಟ್ ಕಲಾವಿದರ ದೃಷ್ಟಿಯಿಂದ ಬಂದಾಗ ಸಿನಿಮಾನೇ. ಸೊ ನೀವು
ಎರಡು ಜಾನರ್ನ ಟಚ್ ಮಾಡ್ಕೊಂಡು ಬಂದಿದ್ದೀರಿ. ಬಟ್ ನಿಮ್ಮ ಕರಿಯರ್ ಅಂತ ನೋಡಿದಾಗ ಆಫ್ಟರ್ ಟಗರು ಬಿಫೋರ್ ಟಗರು ಸಿನಿಮಾ ಕಥೆಯ ಆಯ್ಕೆ ಅಂತ ಬಂದಾಗ ಏನು ಅಂದರೆ ಏನು ಮಾನದಂಡ ನೀವು ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಒಂದು ಕಥೆಯನ್ನು ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ಅವತ್ತು ಮತ್ತು ಇವತ್ತು? ಅಲ್ಲ, ಬಿಫೋರ್ ದಟ್ ನನಗೆ ಆ ಥರ ಯಾವುದೂ ಚಾಯ್ಸ್ ಇರಲಿಲ್ಲ. ನನಗೆ ಬಿಫೋರ್ ಟಗರು ಇರೋದ್ರಲ್ಲಿ ಬೆಸ್ಟ್ ಟೀಮು ಯಾವುದಿದೆ ಆ ಥರ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದು. ಥಿಂಕ್ ಇವಾಗ ನನಗೆ ಅವಕಾಶ ಇದೆ. ಆಗಲೇ ನಾನು ಮಾತಾಡ್ದಾಗೇ ಖಂಡಿತ ಒಂದು ಒಳ್ಳೆ ಪಾತ್ರ, ಒಂದು ಒಳ್ಳೆ ಕಥೆ, ಒಳ್ಳೆ ನಿರ್ದೇಶಕ ಎಲ್ಲ ನೋಡಿನೇ ಸಿನಿಮಾಗಳು ಮಾಡೋದು. ಕಥೆ ಅಂತ ಬಂದಾಗ ಐ ಥಿಂಕ್ ಮಾಸ್ ಅಂತ ಏನು ಕರಿತೀವಿ ಅಥವಾ ಕಮರ್ಷಿಯಲ್ ಸಿನಿಮಾ ಅಂತ ಏನು ಕರಿತೀವಿ ಅದು ಇವಾಗ ತುಂಬ ರೀಡಿಫೈನ್ ಆಗ್ತಾ ಇದೆ. ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನೋಡ್ತಿದ್ರು ಅಥವಾ ನಮ್ಮಲ್ಲೇ ಕೆಲವೊಂದು ಸಿನಿಮಾಗಳು ನೋಡ್ತಿದ್ರು. ಸೊ ಯಾರು ಜಾಸ್ತಿ ಯಾವ ಸಿನಿಮಾ ನೋಡ್ತಾರೆ ಅವೆಲ್ಲ ಮಾಸ್ ಸಿನಿಮಾಗಳೇ. ಸೊ ಮಾಸ್ ಕ್ಲಾಸ್ ಅಂತ ಡಿವೈಡ್ ಮಾಡೋಕ್ಕಾಗ್ಬಾರ್ದು. ಫಾರ್ ಎಕ್ಸಾಂಪಲ್ ಈಗ ಟಗರು ಅಂತ ತಗೊಂಡ್ರೆ ಡಾಲಿ ಅನ್ನೋ ಪಾತ್ರಕ್ಕೆ ಡಾಕ್ಟರ್ಸಿಂದ ಹಿಡಿದು ಡ್ರೈವರ್ಸ್ ಎಲ್ಲರೂ ಇಷ್ಟಪಟ್ಟು ಅದನ್ನು ಸೆಲೆಬ್ರೇಟ್ ಮಾಡಿದ್ರು. ರತ್ನ ಪ್ರಪಂಚ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತು, ಬಡವರಸ್ಕರ್ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತು. ಐ ಥಿಂಕ್ ನಮಗೆ ಕನೆಕ್ಟ್ ಆಗುವಂಥ ಸಿನಿಮಾಗಳೆಲ್ಲವೂ ಮಾಸ್ ಸಿನಿಮಾಗಳೇ. ಸೊ ಕೋಟಿ ಕೂಡ ನನಗೂ ಪರಮಾರ್ಗ ಯಾವಾಗಲೂ ನಡೆದಿದೆ. ನಾನು ಯಾವಾಗಲೂ ಕೋಟಿ ಮಾಸ್ ಫಿಲ್ಮ್ ಅಂತಲೇ ಕರೀತಾ ಇದ್ದೆ. ಯಾಕೆಂದರೆ ಆ ಪಾತ್ರ ಮಾಸ್ ಅದು. ಸೊ ಒಳ್ಳೆ ಕಥೆ ಆಯ್ಕೆ ಅಂದರೆ ನಂಗೆ ಗೊತ್ತಿಲ್ಲ, ನನಗೆ ಕಾಡಬೇಕು ಸಿನಿಮಾ, ನನಗೆ ಕತೆ ಕಾಡಬೇಕದು. ನಾನು ಇವತ್ತು ಕತೆ ಕೇಳಿ ಇನ್ನೂ 2 ದಿನ ಆದ್ರೂ ನನಗೆ ಆ ಕತೆ ನನಗೆ ಮತ್ತೆ ಅದು ಬರ್ತಾ ಇರಬೇಕು. ಆ ಥರ ಇದ್ದಾಗ ಒಪ್ಕೊತೀನಿ. ಸೊ ಕೋಟಿ ಕೂಡ ಹಂಗೆ ನಾನು ಕೇಳಿ 1 ವಾರ ಆದ್ರೂ ನನಗೆ ಕೋಟಿ ಕಾಡ್ತಾ ಇದ್ದ ಅವನು ಮತ್ತೆ ಅವ್ರು ಬರ್ತಿರೋ ದೃಶ್ಯಗಳು, ಸಂಭಾಷಣೆಗಳೆಲ್ಲವೂ ಕಾಡ್ತಾ ಇತ್ತು. ಸೊ ಹಂಗೆ ನನಗೆ ಕಾಡುವಂಥ ಕತೆ ಪಾತ್ರ ಸಿಕ್ಕಾಗ ಒಪ್ಕೋತೀನಿ. ಬಟ್ ಲಾಸ್ಟ್ 1.5 year ಇಂದ ನೋಡಿದಾಗ ಸಿನಿಮಾ ಇಂಡಸ್ಟ್ರಿ ಇವತ್ತಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ. ಸಿನಿಮಾ ಅಂದರೆ ಥಿಯೇಟರ್ಗಳಿಗೆ ಇರ್ತಕ್ಕಂತಹ ಒಂದು ಕ್ರೈಸಿಸ್ ಅಂದರೆ ಕ್ರೌಡ್ ಫುಲ್ ಆಗ್ತಿಲ್ಲ ಅಂತಕ್ಕಂಥದ್ದು ಹೌದು. ಕತೆ ಬಹಳ ಮುಖ್ಯ. ಬಟ್ ಅಪಾರ್ಟ್ ಫ್ರಮ್ ದಿಸ್ ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ದೊಡ್ಡ ಹೀರೋ ಅಥವಾ ಒಂದು ಸಕ್ಸಸ್ಫುಲ್ ಹೀರೋ ಆದವರು ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದು ಬಹಳ ಮುಖ್ಯ ಇವತ್ತಿನ ಸಂದರ್ಭಕ್ಕೆ. ಯಾಕಂದರೆ ಥಿಯೇಟ್ರಿಗೆ ಕ್ರೌಡ್ ಫುಲ್ ಆದಾಗ ಸೊ ಥಿಯೇಟರ್ ರನ್ ಆಗುತ್ತೆ, ಜೊತೆಗೆ ಇಂಡಸ್ಟ್ರಿ ಸಸ್ಟೈನ್ ಆಗುತ್ತೆ ಅನ್ನೋದು. ಸೊ ನೀವು ತುಂಬಾ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ಸತ್ತಾ? ಅಂದ್ರೆ ಕಮರ್ಷಿಯಲ್ ಸಕ್ಸಸ್ ಆದ್ಮೇಲೆ ಅದನ್ನ ಕಂಟಿನ್ಯೂ ಮಾಡ್ಬೋದಿತ್ತಾ ಅನ್ನೋದು? ಡೆಫಿನೆಟ್ಲಿ ಕೋಟಿ ಕಮರ್ಷಿಯಲ್ ಸಿನಿಮಾನೇ. ಆಗಲೇ ಪರಂ ಹೇಳಿದಂಗೆ ಕಮರ್ಷಿಯಲ್ ಸಿನಿಮಾನೇ ಮಾಡಿರೋದು. ಇದು ಎಕ್ಸ್ಪೆರಿಮೆಂಟ್ ಅಂತಲ್ಲ, ಅಥವಾ ಏನೋ ತುಂಬಾ ಸ್ಲೋ ಸಿನಿಮಾ ಅಥವಾ ಏನೋ ಕಲಾತ್ಮಕ ಸಿನಿಮಾ ಅಂತ ನಾವೇನೋ ಡಿಫೈನ್ ಮಾಡ್ತೀವಲ್ಲ, ಡೆಫಿನೆಟ್ಲಿ ಆ ಥರ ಅಲ್ಲ. ಇದು ಕಮರ್ಷಿಯಲ್ ಸಿನಿಮಾನೇ ರೀಡಿಫೈನ್ ಆಗಿದೆ ಅಷ್ಟೇ. ಕಮರ್ಷಿಯಲ್ ಸಿನಿಮಾನೇ. ಆ್ಯಂಡ್ ಐ ಥಿಂಕ್ ಜನ ಬರ್ತಾರೆ. ಅದು ಮಾಸ್ ಅಂತ ಏನು ಕರಿತೀವಿ ಅದು ಥಿಯೇಟ್ರಿಗೆ ನುಗ್ಗಬೇಕು ಅಂದಾಗ ಆ ಸಿನಿಮಾಗೆ ಆ ಕ್ವಾಲಿಟಿ ಇರಬೇಕು. ಅದು ಕೋಟಿಗೆ ಇದೆ ಅಂತ ಹೇಳಿ ನಾನು ನಂಬ್ತೀನಿ. ಬರ್ತಾರೆ, ಕಮರ್ಷಿಯಲ್ ಸಿನಿಮಾನೇ ಇದು. ಧನಂಜಯ ಅವರಿಗೆ ಈ ಪ್ರಶ್ನೆ. ರತ್ನ ಪ್ರಪಂಚ ಸಿನಿಮಾದಲ್ಲೂ ಮಿಡ್ಲ್ ಕ್ಲಾಸ್ ಕತೆ ಅಂತಿದ್ರು. ಆ ಕಡೆ ಬಡವರ ರಸ್ತೆಯಲ್ಲಿ ಬಂದಾಗಲೂ ಅಂಥದ್ದೇ ಒಂದು ಕತೆ. ಈ ಟ್ರೈಲರ್ನ ನೋಡಿದಾಗ ಇಲ್ಲೂ ಕೂಡ ಅಂಥದ್ದೇ ಒಂದು ಕತೆ. ಅಂದರೆ ಧನಂಜಯ ಅವರ ಸಿನಿಮಾದ ಕಥೆಯ ಆಯ್ಕೆ ಎಲ್ಲೋ ಒಂದು ಕಡೆ ಮಿಡ್ಲ್ ಕ್ಲಾಸ್ ಕಥೆಗಳನ್ನು ಹೆಚ್ಚಾಗಿ ಆಡಿಯನ್ಸನ್ನ ಸೆಳೆಯುವಂಥ ಒಂದು ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ ಅಂತ? ಇಲ್ಲ, ನನಗೆ ಯಾವಾಗಲೂ ನಾನು ನೋಡಿ ಬಂದ ಸಿನಿಮಾಗಳನ್ನ ನಾನು ಇಷ್ಟೊಂದು ನೆನಪಿಸ್ಕೊತಾ ಇರ್ತೀನಿ. ಅದು ಅಣ್ಣವ್ರ ಸಿನಿಮಾಗಳಾಗಲಿ, ಅನಂತನಾಗ್ ಅವ್ರ ಸಿನಿಮಾಗಳಾಗಲಿ, ವಿಷ್ಣು ಸರ್ ಸಿನಿಮಾಗಳಾಗಲಿ, ಯಾವತ್ತಿನ ಎಲ್ಲ ಸ್ಟಾರ್ಗಳು ಮಿಡಲ್ ಕ್ಲಾಸ್ ಸಿನಿಮಾಗಳನ್ನ ತುಂಬ ಮಾಡ್ತಾ ಇದ್ರು. ನಾನು ಹೇಳ್ತಿರೋದು ನಾವೇ ಕಮರ್ಷಿಯಲ್ ಸಿನಿಮಾ ಅಂತ ಏನು ಹೀರೋಯಿಸಮ್ ಅಂತ ಏನು ಸಿನಿಮಾಗಳು ಕರಿತೀವಲ್ಲ, ಅದನ್ನು ಮಾಡ್ತಾ ಇದ್ರು, ಇದನ್ನು ಮಾಡ್ತಾ ಇದ್ರು. ಈಗ ನನ್ನ ಮುಂದಿನ ಸಿನಿಮಾಗಳು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಬ್ಬ ಗ್ಯಾಂಗ್ಸ್ಟರ್ ಆಗಿನೋ ಇನ್ನೊಂದು ಆ ಥರದ ಸಿನಿಮಾಗಳನ್ನು ನಾನು ಮಾಡ್ತಾ ಇರ್ತೇನೆ. ಅಟ್ ದ ಸೇಮ್ ಟೈಮ್ ಕುಟುಂಬಗಳೆಲ್ಲ ಕೂತು ನೋಡುವಂತಹ ಒಂದು ಮಿಡಲ್ ಕ್ಲಾಸ್ ಸಿನಿಮಾಗಳು ಬೇಕಲ್ವಾ, ಮಿಡಲ್ ಕ್ಲಾಸ್ ಎಂಟರ್ಟೈನರ್ಸ್ ಬೇಕು. ನಮ್ಮ ಬದುಕಿಗೆ ತುಂಬ ಹತ್ತಿರ ಆಗೋ ಸಿನಿಮಾಗಳು ಬೇಕು. ಅದನ್ನೆಲ್ಲ ಮುಂಚೆ ಮಾಡ್ತಾ ಇದ್ರು. ಎಲ್ಲ ಥರದ ಸಿನಿಮಾಗಳು ಬರ್ತಾ ಇತ್ತು. ಅಂಡ್ ಎಲ್ಲದಕ್ಕೂ ಆಡಿಯನ್ಸ್ ಇದಾರಲ್ಲ, ಸೊ ಅವ್ರನ್ನ ನಾವು ಕಳ್ಕೋಬಾರ್ದು. ಹಾಗಾಗಿ ಆ ಥರದ ಒಂದು ಪ್ರಯತ್ನ. ಅಟ್ ದ ಸೇಮ್ ಟೈಮ್ ನನಗೆ ಪರ್ಸನಲ್ ಆಗಿ ನನ್ನ ಬದುಕನ್ನ ರಿವಿಸಿಟ್ ಮಾಡೋವಂಥ ಒಂದು ಕೆಲಸ ಆಗುತ್ತೆ ಅದರಲ್ಲಿ, ಆ ಥರದ ಸಿನಿಮಾಗಳು ಮಾಡಿದಾಗ. ಹಾಗಾಗಿ ಇಷ್ಟ ಆಗುತ್ತೆ. ನೀವು ಹೇಳಿದಂಗೆ ಈ ಟ್ರೆಂಡ್ ಆ ಥರ ಅಂದರೆ ಜನ ಬಂದು ನೋಡುವಂಥ ಅಂಥ ಕಥೆಗಳನ್ನ ಹೆಚ್ಚು ಇಷ್ಟಪಡ್ತಾರೆ ಅನ್ಸುತ್ತೆ. ಕಾರ್ತಿಕ್ ಅವ್ರಿಗೆ ಒಂದು ಪ್ರಶ್ನೆ ಹೇಳ್ತಾರೆ. ಯಾಕಂದರೆ ಇಂಥ ಒಂದು ಸಿಚುವೇಶನ್ ನಮ್ಮ ಅಶೋಕ್ ಅವರು ಹೇಳಿದ ಕ್ರೈಸಿಸಲ್ಲಿ ಈ ಒಂದು ಸಿಚುವೇಶನಲ್ಲಿ
ಧನಂಜಯ ಅಂತ ಒಬ್ಬ ಬಿಗ್ ಸ್ಟಾರ್ನ ನೀವು ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡೋ ಜವಾಬ್ದಾರಿ ಎಷ್ಟು ಚಾಲೆಂಜ್ ಅನಿಸುತ್ತೆ ಜನರನ್ನ ಥಿಯೇಟ್ರಿಗೆ ಕರ್ಸೋದು? ಜನರನ್ನು ಕರ್ಸೋದೇನು ಚಾಲೆಂಜ್ ಅಲ್ಲ ಸರ್. ಇದರಲ್ಲಿ ಇರೋದು ಒಂದೇ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಒಳ್ಳೊಳ್ಳೆ ಪಿಕ್ಚರ್ಗಳು ಬಂತು, ಎಷ್ಟೋ ಪಿಕ್ಚರ್ಗಳು ಬಂದಾದ್ಮೇಲೆ ಥಿಯೇಟ್ರಿಂದ ಹೋದ್ಮೇಲೆ, ಯಾಕಂದರೆ ತುಂಬ ಲೋಡ್ ಜಾಸ್ತಿ ಇರೋದ್ರಿಂದ ವಾರಕ್ಕೆ 7 ಪಿಕ್ಚರ್ 8 ಪಿಕ್ಚರ್ ಇದ್ದಾಗ ಒಳ್ಳೊಳ್ಳೆ ಪಿಕ್ಚರ್ಗಳು ಅದು ಕಾಣಿಸ್ಕೊಂಡಿಲ್ಲ. ಆ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಕಾಣಿಸ್ಕೊಂಡಿದ್ದೀವಿ. ನೀವೇ ನೋಡ್ತೀರಾ ಈಗ ಡಿಸ್ಕಷನ್ ಆಗ್ತಿರುವಾಗ ಈಗ OTT ಬಂದಿರೋದಾಗಲಿ ಪಿಕ್ಚರ್ಗಳ ಬಗ್ಗೆ ಅದು ಜನ ಮಾತಾಡ್ತಾವ್ರೆ. ಆಮೇಲೆ ಎಲ್ಲೋ ಅವರೇ ಒಂದು ಅವ್ರ ಬಗ್ಗೆ ಬೇಜಾರು ಮಾಡ್ಕೋತಾರೆ, ಇಂಥ ಪಿಕ್ಚರ್ನ ನಾವು ಥಿಯೇಟರ್ ಸಪೋರ್ಟ್ ಮಾಡಲಿಲ್ಲ ಅಂತ. ಅದು ಓವರ್ ಆಲ್ ಫೇಲಿಯರ್ ಆಗುತ್ತೆ. ರೈಟ್ ಫ್ರಮ್ ಸಿನಿಮಾ ನಾವು ತಲುಪಿಸಿರೋ ರೀತಿ ಆಗಲಿ, ಜನ ಅದನ್ನು ಎಲ್ಲೋ ಒಂದು ಕಡೆ ನೋಡಲಿಲ್ಲ, ಯಾಕೆ ಅವಾಗ ಆ ಚಿತ್ರವನ್ನು ಅದನ್ನು ಗುರುತಿಸಲಿಲ್ಲ ಅನ್ನೋದು ಎಲ್ಲದು ಓವರ್ ಆಲ್ ಫೇಲಿಯರ್ ಆಗುತ್ತೆ ಆ ಟೈಮಲ್ಲಿ. ಬಟ್ ಐ ಥಿಂಕ್ ಅವರು ಅವಾಗಲೇ ಧನಂಜಯ ಅವ್ರು ಮಾಡೋದು ಇಟ್ಸ್ ಅ ಫೇಸ್ ಅಷ್ಟೇ. ಧನಂಜಯ ಅವ್ರ ಪಿಕ್ಚರ್ನ ಕರ್ಸೋಕ್ಕೆ ಕಷ್ಟ ಅಂತೂ ಇಲ್ಲ. ಪಿಕ್ಚರ್ ಚೆನ್ನಾಗಿದ್ದಾಗ ಯಾವುದೇ ಆಗಿರಲಿ ಜನ ಬಂದೇ ಬರ್ತಾರೆ. ಆ್ಯಂಡ್ ಅವ್ರಿಗಾಗಲೇ ನೋಟೆಡ್ ಸ್ಟಾರ್, ಯಾರಿಗಿನ್ನ ಕರ್ಸ್ಬೇಕು ಇನ್ವಿಟೇಷನ್ ಏನಿಲ್ಲ. ಆಮೇಲೆ ಈಗ ನೀವು ಹೇಳ್ದಂಗೆ ಕಮರ್ಷಿಯಲಿ ಕಂಟೆಂಟೇ ಕಮರ್ಷಿಯಲ್, ತುಂಬ ಕಾಮನ್ ಮ್ಯಾನ್ಗೆ ರಿಲೇಟಿವಿಟಿ ಫ್ಯಾಕ್ಟ್ರಿ ಇರೋ ಪಿಕ್ಚರ್. ಸೊ ನಾನು ಮೋಸ್ಟ್ಲಿ ಈಗೇನು ಒಂದು 3-4 ತಿಂಗಳು ಏನು ಅಥವಾ 5 ತಿಂಗಳು ಏನು ನಮಗೆ ಅಂತ ಒಳ್ಳೆ ಥಿಯೇಟರ್ ರೆವೆನ್ಯೂ ಇರಲಿಲ್ಲ. ಲಾಸ್ಟ್ 3-4 ಮಂತ್ಸ್ ಆದಮೇಲೆ ಈ ಪಿಕ್ಚರಿಗೆ ಓಪನ್ ಆಗುತ್ತೆ ಅಂತ ನನ್ನ ತುಂಬ ದೊಡ್ಡ ನಂಬಿಕೆ ಸರ್. ಆ ಪಿಕ್ಚರಲ್ಲಿ ಇರೋ ಕಂಟೆಂಟು ಜೊತೆಗೆ ಅವ್ರಿಗಿರೋ ಫ್ಯಾನ್ಸ್ ಎರಡು ಕೂಡ ಬಂದೇ ಬರ್ತಿತ್ತು. ಪರಮಾರ್ಗ ಈಗ ತುಂಬ ಜನ ಸಿನಿಮಾ ಮಾಡಿದ್ರು, ಸ್ಟಾರ್ಟಿಂಗಿಂದ ಒಂದಷ್ಟು ನಂಬಿಕೆ ಇಟ್ಕೊಂಡು ಭರವಸೆ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ರಿಲೀಸ್ ಆದಮೇಲೆ ನಿಮ್ಮ ಹತ್ರ ನೀವು ಬಿಸ್ನೆಸ್ ಸೆಟ್ ಆದಾಗ ಅಲ್ಲಿ ಟಿವಿ ರೇಟ್ಸ್ ಅಂತ ಬರ್ತಾರೆ. ಅವಾಗ ನೀವು ಅದನ್ನು ಮಾರಾಟ ಇಟ್ಕೋತಾ ಇದ್ದೀವಿ ಸಿನಿಮಾ ಮಾಡೋದು. ಆ ಜಾಗದಲ್ಲಿ ಕುತ್ಕೊಂಡು ನಿಮ್ಮ ಕೋಟಿ ಸಿನಿಮಾ ಇವತ್ತು ನೀವು ನೋಡೋದಂತೆ ಯಾವ ಮಟ್ಟದಲ್ಲಿ? ನಾನು ಆಗಲೇ ಹೇಳಿದೆ, ನನಗೆ ಆಬ್ಜೆಕ್ಟಿವ್ ಆಗಿ ಇದನ್ನ ಬಹುಶಃ ನೋಡೋಕ್ಕಾಗಲ್ಲ. ಯಾಕೆಂದ್ರೆ ಇದ್ರಲ್ಲಿ ನಾನು ಒಂದು ಪಾರ್ಟಿ ಅಂತೀವಲ್ಲ ಅದು ಆಗಿದೆ. ಆಬ್ಜೆಕ್ಟಿವ್ ಆಗಿ ಬಹುಶಃ ಇದನ್ನು ನನಗೆ ನೋಡೋಕ್ಕಾಗಲ್ಲ. ಇದನ್ನ ಬೇರೆಯವ್ರು ನೋಡಬೇಕು, 14ನೇ ತಾರೀಕು ಜನ ನೋಡಬೇಕು, ಅಥವಾ ನಾನು ಈ ಸಿನಿಮಾವನ್ನ ಮಾರಕ್ಕೆ ಅಂತ ತಗೊಂಡು ಹೋದಾಗ ನೋಡಿದ್ದಾರೆ ಅವ್ರು ಹೇಳಬೇಕು. ಇದನ್ನ ನಾನು ಹೇಳೋದು ಸರಿ ಇರಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ಇದರ ಪ್ರೋಸೆಸ್ ಅಲ್ಲಿ ಪಾರ್ಟ್ ಆಗಿರೋದ್ರಿಂದ ಅದು ಸಮಂಜಸ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನನಗೆ ಆ ಆಬ್ಜೆಕ್ಟಿವಿಟಿ ಹೋಗ್ಬಿಟ್ಟಿರುತ್ತೆ ಅಂತ ಅಷ್ಟೇ. ಪರಮ್ ಸರ್ ಆಗಲೇ ಮಾತಾಡ್ದಂಗೆ ಏನಂದ್ರೆ 14ನೇ ತಾರೀಕಿಗೆ ಯಾಕೆ ಸಿನಿಮಾ ರಿಲೀಸ್ ಕನ್ನಡದಲ್ಲಿ ಈಗಿನ ಪರಿಸ್ಥಿತಿ ಆಗಲೇ ಮಾತಾಡಿದಂಗೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋದಂತು. ಅದ್ರ ಜೊತೆಗೆ ಕನ್ನಡದ ಇನ್ನೂ 3 ಸಿನಿಮಾಗಳು ರಿಲೀಸ್ ಆಗ್ತದೆ. ಒಟ್ಟೊಟ್ಟಿಗೆ 4-5 ಸಿನಿಮಾಗಳು ರಿಲೀಸ್ ಆದಾಗ ಅದು ಆಫ್ಟರ್ ಎಲೆಕ್ಷನ್ ಜನರಿಗೆ ಯಾವ ಸಿನಿಮಾ ನೋಡಬೇಕು ಅನ್ನೋದು ಒಂದು ಗೊಂದಲ ಇರುತ್ತೆ. ಯಾಕೆ 14ನೇ ತಾರೀಕು ನೀವು ರಿಲೀಸ್ ಮಾಡೋದಕ್ಕೆ? ಆಕ್ಚುಲಿ ಇದನ್ನ ನಾನು ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ. 14ನೇ ತಾರೀಕು ನಾವು ಆಲ್ಮೋಸ್ಟ್ 2 ತಿಂಗಳ ಮೊದಲು ಅಂದ್ರೆ ಏಪ್ರಿಲ್ 13ಕ್ಕೆ ನಾವು ಅನೌನ್ಸ್ ಮಾಡಿದ್ವಿ. ಅದು ಆದ್ಮೇಲೆ ಬೇರೆ ಸಿನಿಮಾಗಳು ಅನೌನ್ಸ್ ಆದವು. ಅದು ಶೆಫ್ ಚಿದಂಬರ ಇರ್ಬೋದು, ಲವ್ಲಿ ಇರ್ಬೋದು, ಅಥವಾ ಶಿವಮ್ಮ ಇರ್ಬೋದು. 4 ಸಿನಿಮಾಗಳು ನಾವು ಬರ್ತಿದೀವಿ 14ನೇ ತಾರೀಕು. ನನಗೊಂದು ನಂಬಿಕೆ ಏನು ಅಂದ್ರೆ 4 ಜನ ನಾವು ಚಿತ್ರ ಚೆನ್ನಾಗಿ ಮಾಡಿದ್ರೆ 4 ಜನರ ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ ಸರ್. 100% ಇದೆ ನನಗೆ. ಜನ ಒಳ್ಳೆ ಸಿನಿಮಾ ಬೇಕು ಅಂತ ಕಾಯ್ತಾ ಇದೆಯೋ ಹೊರತು ಇಲ್ಲ ಇದು ಈ ವಾರ ಇದು ಬೇಕಾಗಿತ್ತು ಅಂತ ನೋಡ್ತಾರೆ ಅಂತ ಅನ್ಕೊಳ್ಳೋದ ನಾನು. ಖಂಡಿತವಾಗೂ ಒಳ್ಳೆ ಸಿನಿಮಾಗಳಿದ್ರೆ ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ, ಆ ಸ್ಪೇಸ್ ಎಲ್ಲಾ ತಂಡಕ್ಕೂ ಇದೆ. ಖಂಡಿತವಾಗೂ ಅದು ಆಗತ್ತೆ ಅಂತ ನಂಬುತ್ತೀನಿ ನಾನು. 14ನೇ ತಾರೀಕು ಅಂತ ನಾವು ಅನೌನ್ಸ್ ಮಾಡಿದಾಗ ಯಾರು ಅನೌನ್ಸ್ ಮಾಡಿರ್ಲಿಲ್ಲ. ಅದು ಆದ್ಮೇಲೆ ಒಂದೊಂದಾಗಿ ಆಡ್ ಹಾಕೊಂಡು ಹೋಯ್ತು. ಮತ್ತು ಇಲೆಕ್ಷನ್ ಮುಗಿದ್ರಿಂದ IPL ಮುಗಿದ್ರಿಂದ ಈ ಹಂತದಲ್ಲಿ ಯಾರೋ ಒಬ್ರು ಮುಂದಕ್ಕೆ ಹೋಗಿ ಪ್ರಯತ್ನ ಮಾಡಬೇಕು. ಅದು ಆ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಟೀಮ್ ಕೆಲಸ ಮಾಡಿದೆ. ಸರ್ ಕಾರ್ತಿಕ್ ಸರ್, ಇದರದ್ದೇ ಕಂಟಿನ್ಯೂಷನ್. ಸೊ ಈ ವಾರ 4 ಸಿನಿಮಾ ರಿಲೀಸ್ ಆಗ್ತಾ ಇದೆ, 3 KRG ರಿಲೀಸು. ನೀವು ಅವಾಗಲೇ ಹೇಳಿದಂಗೆ ಒತ್ತಡ ಫಿಲ್ಮ್ ಓವರ್ಲೋಡ್ ಆಗ್ತಾ ಇದೆ ಅನ್ನೋ ವಿಷಯಕ್ಕೆ ಬರೋದಂದ್ರೆ ಕೇಳಿ ಸರ್. ಇದು ಬಹಳ ಒಳ್ಳೆ ಪ್ರಶ್ನೆ ಪ್ರಮೋದ್, ಥ್ಯಾಂಕ್ ಯು. ಕೇಳಿ ಸರ್. ಸೊ ಅವಾಗಲೇ ಹೇಳಿದಂಗೆ ಓವರ್ಲೋಡ್ ಆದಾಗ ಎಷ್ಟೋ ಸಲ ಒಳ್ಳೆ ಸಿನಿಮಾಗಳಿಗೆ ಹೊರತ ಬೀಳುತ್ತೆ. ಸೊ ಇದನ್ನ ನಿಭಾಯಿಸೋದಾದ್ರೆ ಹೇಗೆ ಅಥವಾ ಏನು ಸರ್? ಇಲ್ಲಿ 4 ಪಿಕ್ಚರ್ಗೆ ಅಪೆಟೈಟ್ ಇದೆ. ಥಿಯೇಟರ್ಸ್ ಅಂತೂ ಇದೆ, ಥಿಯೇಟರ್ಗೆ ಯಾವ ಪಿಕ್ಚರು ಬಂದಿಲ್ಲ. ಸೊ 4 ಪಿಕ್ಚರ್ನು ಪ್ರದರ್ಶನ ಮಾಡೋಕ್ಕೆ ಥಿಯೇಟರ್ ಇದೆ. ಈಗ ನಾವು ಫಸ್ಟ್ ಅವ್ರು ಹೇಳ್ದಂಗೆ ಕೋಟಿ ಬಂದಾಗ ನೋಡಿ, ಆಮೇಲೆ ನಮಗೆ ಈಗ ಶೆಫ್ ಚಿದಂಬರ ರಿಲೀಸ್ ಮಾಡಿದಾಗಲೂ ಅವರು ಆ ಡೇಟ್ ಆಮೇಲೆ ಒಂದು 17th ರಜಾ ಸಿಗುತ್ತೆ. ಸೊ ಎಲ್ಲರೂ ಒಂದು ಎನ್ಕ್ಯಾಶ್ ಮಾಡ್ಕೋಬೇಕಾಗಿರೋದು. ಒಂದು
ಇದಿದೆ. ಆಮೇಲೆ ಅವ್ರಲ್ಲಿ IPL ಎಲೆಕ್ಷನ್ ಮುಗಿದಾದ್ಮೇಲೆ ಎಲ್ಲರೂ ಟಾರ್ಗೆಟ್ ಮಾಡಿದ್ದು ಈಗ ಫಸ್ಟ್ ಸಿಗ್ತಿರೋ ಒಂದು ರಜಾ. ಆ್ಯಂಡ್ ಶಿವಮೊಗ್ಗ ಎಷ್ಟು ಬರಬೇಕು ಅಷ್ಟು ಥಿಯೇಟ್ರ್ ಹೋಗುತ್ತೆ, ಶೆಫ್ ಚಿದಂಬರಕ್ಕೆ ಎಷ್ಟು ಹೋಗ್ಬೇಕು ಅಷ್ಟು ಹೋಗುತ್ತೆ, ಕೋಟಿಗೆ ಎಷ್ಟು ಬೇಕು ಅಷ್ಟು ಹೋಗುತ್ತೆ. ನಾವು ಯಾವುದಕ್ಕೂ ಒಂದಕ್ಕೆ ಏನಂತಾರೆ ಜಾಸ್ತಿ ಮಾಡಿ ಇನ್ನೊಂದಕ್ಕೆ ನಮ್ಗೆ ಆ ಪಿಕ್ಚರ್ಗೆ ಎಷ್ಟೆಷ್ಟು ದಕ್ಕಬೇಕು ಅಷ್ಟು ಮಾಡೇ ಮಾಡ್ತೀವಿ. ಜನ ಅದಾದಲ್ಲಿ 4 ಚೆನ್ನಾಗಿದೆ, 4 ಹೋಗುತ್ತೆ. ಇನ್ಸ್ಟೆನ್ಸಸ್ ಇದೆ, 2-3 ಪಿಕ್ಚರ್ ಒಂದೇ ದಿನ ಹಿಟ್ ಆಗಿರೋ ತುಂಬ ಇನ್ಸ್ಟೆನ್ಸ್ಗಳಿದೆ, ತುಂಬ ಇನ್ಸ್ಟೆನ್ಸ್ ಇದೆ. ಸೊ ವೈ ನಾಟ್? ಈಗ ಆಮೇಲೆ ಅವ್ರು ಅದೇ ಡೇಟಿಗೆ ಬರಬೇಕು ಅಂದಾಗ ನಮ್ಮ ಫಸ್ಟ್ ಬರೋದು ಒಂದು ಬೇರೆ ಪಿಕ್ಚರ್ ಮಾಡ್ತಿರೋ ಅದೇ ದಿನಕ್ಕೆ ಮಾಡ್ತಿರೋ ಬೇರೆ ಪಿಕ್ಚರ್ಗೂ ಪ್ರಾಬ್ಲಮ್ ಆಗ್ಬಾರ್ದು. ಈಗ ಲಾಸ್ಟ್ ಶಿವಮೊಗ್ಗ ರಿಷಬ್ ಅಂತ ಕೇಳಿದಾಗ ಅವ್ರಿಗೂ ಅದೇ ಇದೆ, ಆ 2 ಪಿಕ್ಚರ್ ಮಾಡ್ತಾ ಇದ್ದೀರಾ ಹೇಗೆ ಅಂತ. ಬಟ್ ಶಿವಮೊಗ್ಗ ಇಸ್ ಡಿಫ್ರೆಂಟ್ ಸೆಟ್ ಆಫ್ ಆಡಿಯನ್ಸ್, ಕೋಟಿ ಇಸ್ ಅ ಲಾರ್ಜರ್ ಸೆಟ್ ಆಫ್ ಆಡಿಯನ್ಸ್. ಹಾಗಂತ ಯಾವ ಪಿಕ್ಚರ್ ಹೆಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ತಕ್ಕಂಗೆ ಏನೇನು ಮಾಡ್ಬೇಕು ನಾವು ಮಾಡ್ಕೊಂಡು ಹೋಗಿದ್ದೀವಿ ಸರ್. ಯಾವುದಕ್ಕೂ ಒಂದು ಹೆಚ್ಚು ಕಮ್ಮಿ, ಒಂದಕ್ಕೆ ಕಮ್ಮಿ, ಇನ್ನೊಂದಕ್ಕೆ ಹೆಚ್ಚು ಆ ಥರ ಮಾಡೋದಿಲ್ಲ. ಜನ ಯಾವುದಂತ ಹೋದರೆ ಅವ್ರಿಗೆ ಬಿಟ್ಟಿದ್ರು. ಬಟ್ ಆ ಒಂದು ರಜಾ ಇರುತ್ತೆ ಅಲ್ವಾ, ಅದನ್ನು ಎನ್ಕರೇಜ್ ಮಾಡೋಕೆ ಮೋಸ್ಟ್ಲಿ ಎಲ್ಲರೂ ಇದು ಮಾಡ್ತಾರೆ. ನಾವು ಹೇಳಿದ್ವಿ, ಶೆಫ್ ಚಿದಂಬರಗೂ ಹೇಳಿದ್ವಿ, ಯಾಕಂದರೆ ಕೋಟಿ ಫಸ್ಟ್ ಅನೌನ್ಸ್ ಆಗಿದೆ. ಬಟ್ ಐ ಆಮ್ ಕಾನ್ಫಿಡೆಂಟ್ ಅವರು ಕೋಟಿ ಇದ್ರೂ ಸರ್ ನಮ್ಮ ಪಿಕ್ಚರ್ ನೋಡೋಕ್ಕೂ ಜನ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿದ್ದಾಗ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ನನ್ನ ಕೆಲಸ ಬಂದಿದ್ದು ಥಿಯೇಟ್ರು ಅವ್ರಿಗೆ ಕೊಡ್ಸುತ್ತೆ, ಅದು ನಾವು ಮಾಡ್ತೀವಿ ಸರ್. 3 ಸಿನಿಮಾಗೂ ಮೇನ್ ಥಿಯೇಟ್ರ್ ಬೇಕಿಲ್ಲ ಸರ್. ಶಿವಮೊಗ್ಗ ಮೇನ್ ಥಿಯೇಟ್ರ್ ಮಾಡ್ತಿಲ್ಲ. ಆ್ಯಂಡ್ ಆ ಮೇನ್ ಥಿಯೇಟರ್ ಅನ್ನೋ ಕಾನ್ಸೆಪ್ಟು ಒಂದು 10 ವರ್ಷದಿಂದನೇ ಹೋಯ್ತು ಅಂತ ಅನ್ಕೋತೀನಿ. ಇದೆ ಗಾಂಧಿನಗರ್ ಒಂದು ಥಿಯೇಟರ್ ಈಗ ನೀವು ನೋಡಿದ್ರೆ ಫಸ್ಟ್ ಮೇನ್ ಥಿಯೇಟರ್ ಅಂತ ಏನು KG ರೋಡಲ್ಲಿ ಏನು ಥಿಯೇಟರ್ ಇದೆ ಅದೇ ಬಿಗ್ಗೆಸ್ಟ್ ರೆವೆನ್ಯೂ ಇರೋದು ಅಂತ ಇದ್ದಿದೆ. ಅದಕ್ಕೆ ಮೇನ್ ಥಿಯೇಟರ್ ಅಂತ ಬಂದಿದ್ದು ಮುಂಚೆಯಿಂದ. ಅವಾಗ 15 ಥಿಯೇಟರ್ ಬೆಂಗಳೂರಲ್ಲಿ ಅಷ್ಟೇ ಮಾಡ್ತಾ ಇದ್ದೀವಿ. ಇವಾಗ ಬ್ಯಾಂಗ್ಳೂರಲ್ಲಿ ಒಂದು 50-60 ಸೆಂಟರ್ಸ್ ಹಾಕಿದಾಗ KG ರೋಡಲ್ಲಿ ಇರೋ ಥಿಯೇಟರ್ ಮೇನ್ ಥಿಯೇಟರ್ ಅನ್ನೋ ಆ ಒಂದು ಇದೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಕರ್ಕೊಂಡು ಬಂದಿರೋದ್ರಿಂದ ಅದೇ ಥರ ಹೇಳ್ಕೊಂಡು ಬಂದಿರೋದ್ರಿಂದ ಇನ್ನೂ ಜನ ಅದನ್ನು ಕೂಗ್ತಾರೆ. ಬಿಟ್ಟು KG ರೋಡೇ ಮೇನ್ ಥಿಯೇಟರ್ ಅನ್ನೋದು ಯಾವುದು ಕಾನ್ಸೆಪ್ಟ್ ಇಲ್ಲ ಸರ್. ಆ ಸೈಡ್ ಥಿಯೇಟರ್ಸ್ ಅಂತ ನಾವೇನಂತೀವಿ ಈಗ, ಆ ಕಡೆ ಕಾಮಾಖ್ಯ ಆಗಲಿ, ಈ ಕಡೆ ವೀರೇಶ್ ಆಗಲಿ, ಸಿದ್ಧಲಿಂಗೇಶ್ವರ ಸಿದ್ಧಲಿಂಗ ಎಲ್ಲವೂ ಅದಕ್ಕಿಂತ ಡಬಲ್ ರೆವೆನ್ಯೂ ಬರೋದು ಇದೆ. ಸೊ ಮೇನ್ ಥಿಯೇಟರ್ ಶಿವಮೊಗ್ಗ ಇಲ್ಲ ಸರ್, ಮೇನ್ ಥಿಯೇಟರ್ ಇಲ್ಲ. ಶೆಫ್ ಚಿದಂಬರಂ ಮತ್ತು ಕೋಟಿ 2ಕ್ಕೂ ಮೇನ್ ಥಿಯೇಟರ್. ಪರಂ ಸರ್, ಈಗ ನೀವು ಒಂದು ವಾಹಿನಿಯ ಮುಖ್ಯಸ್ಥರಾಗಿದ್ದಾಗ ಕೇಳಿದಂತಹ ಕಂಟೆಂಟು ಸುಮಾರು, ಅದಕ್ಕಿಂತ ಮುಂಚಿತವಾದ ಒಬ್ಬ ಪತ್ರಕರ್ತರಾಗಿದ್ದಾಗ ಬರೆದಂತಹ ಕಂಟೆಂಟ್ ಸುಮಾರು. ಬಟ್ ಒಂದು ಪ್ರಶ್ನೆ ಅಂದರೆ, ಆಲ್ವೇಸ್ ವಿ ಆರ್ ಟಾಕಿಂಗ್ ಅಬೌಟ್ ಕಂಟೆಂಟ್. ಒಳ್ಳೆ ಕಂಟೆಂಟ್ ಅಂದ್ರೇನು ನಿಮ್ಮ ಪ್ರಕಾರ? ಜನರಿಗೆ ರೀಚ್ ಆಗುವಂಥ ಕಂಟೆಂಟು, ಒಳ್ಳೆ ಕಂಟೆಂಟು ರೀಚ್ ಆಗಲಿಲ್ಲ, ಈ ಕಂಟೆಂಟ್ ಬೆನ್ನತ್ತಿದಂತಹ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಒಳ್ಳೆ ಕಂಟೆಂಟ್ ಅಂದ್ರೆ ನಿಮ್ಮ ಪ್ರಕಾರ ಏನು? ಒಳ್ಳೆ ಕಂಟೆಂಟ್ ಅಂದ್ರೆ ಈಗ 2 ಗಂಟೆ 49 ನಿಮಿಷ ಇದೆ ನಮ್ಮ ಸಿನಿಮಾ. 2 ಗಂಟೆ 49 ನಿಮಿಷ ಅದು ನಿಮ್ಮನ್ನ ಹೋಲ್ಡ್ ಮಾಡಿದ್ರೆ, ನಿಮ್ಮನ್ನ ಎಂಗೇಜ್ ಮಾಡಿದ್ರೆ, ನಿಮ್ಮನ್ನ ಎಂಟರ್ಟೈನ್ ಮಾಡಿದ್ರೆ ಅದು ಒಳ್ಳೆ ಕಂಟೆಂಟ್. ನಿಮ್ಮ ಈಗ ಒಬ್ಬ ಬರಹಗಾರ, ಒಬ್ಬ ನಿರ್ದೇಶಕ ಒಂದು ಇಮೋಷನ್ ಅನ್ನ ಇವೋಕ್ ಮಾಡಕ್ಕೆ ಗುದ್ದಾಡ್ತಾ ಇರ್ತಾನೆ. ಆ ಇಮೋಷನ್ ಅನ್ನ ಇವೋಕ್ ಮಾಡಕ್ ಸಾಧ್ಯ ಆದ್ರೆ ಅದು ಒಳ್ಳೆ ಕಂಟೆಂಟ್. ಅದೇ ತರ ಈಗ ಒಬ್ಬೊಬ್ರು ಒಂದೊಂದು ಡ್ಯೂರೇಷನ್ ತಗೊಂಡು ಸಿನಿಮಾ ಮಾಡಿರ್ತಾರೆ. ಆ ಸಿನಿಮಾದ ಒಂದು ಕತೆ ಅದರ ಕಾಲಾವಧಿನ ಅದೇ ತೀರ್ಮಾನ ಮಾಡ್ಕೊಳ್ಳುತ್ತೆ. ಆ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದ್ರೆ ಅದು ಒಳ್ಳೆ ಕಂಟೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ನನ್ನ ಕ್ವಶನ್ ಡಾಲಿ ಸರ್ಗೆ. ಡಾಲಿ ಮತ್ತೆ ಚಿಟ್ಟೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಫೇಮಸ್ ಫ್ರೆಂಡ್ಶಿಪ್. ಈಗ ನೀವಿಬ್ರು ಒಟ್ಟಿಗೆ ತೆರೆ ಮೇಲೆ ಬರ್ತಿದ್ದೀರಾ, ಸೊ ಏನಾದ್ರು ಕಾಂಪಿಟೇಷನ್ ಅಂತ ಏನಾದ್ರು ಇದೆಯಾ? ಒಳ್ಳೇದಾಗಲಿ, ಎಲ್ಲ ಸಿನಿಮಾಗಳು ಚೆನ್ನಾಗಾಗಬೇಕು. ವಸಿಷ್ಠ ಮೇಲೆ ಡೆಫಿನೆಟ್ಲಿ ನನಗೂ ಒಳ್ಳೇದಾಗಲಿ ಅಂತ ಆಸೆ ಇರುತ್ತೆ. ಚೆನ್ನಾಗಾಗಲಿ, ಅದನ್ನು ಲವ್ಲಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಪರಂಪರೆ ಈಗ ರಿಯಾಲಿಟಿ ಶೋ ಮತ್ತು ಒಂದಷ್ಟು ಸೀರಿಯಲ್ಗಳು ವಾಹಿನಿಲಿದ್ದು ಸಿನಿಮಾ ಮಾಡಬೇಕಾದ್ರೆ, ಯಾಕಂದರೆ ಅಲ್ಲೇ ಅಡ್ಜಸ್ಟ್ಮೆಂಟ್ ಇತ್ತು, ಸಿನಿಮಾಗೆ ಆದ ಆಡಿಯನ್ಸ್ ಮತ್ತು ಅದೇ ಆದಂಥ ಇದಿತ್ತು. ಎರಡರ ಮಧ್ಯೆ ಏನೋ ಒಂದಷ್ಟು ಗೊಂದಲಗಳು ಮಾಡಬೇಕಾದ್ರೆ, ಮೇಕಿಂಗ್ ಮಾಡಬೇಕಾದ್ರೆ. ಇಲ್ಲ, ಇದು ಮೊದಲನೇ ಸಿನಿಮಾ. ನಾನು ಅವತ್ತೇ ಹೇಳಿದೆ, ಇದೊಂದು ಪ್ರಯತ್ನ, ನಂದು ಅಂದರೆ ಬಿಗಿನರ್ನ ಪ್ರಯತ್ನ ಇದು. ಒಂದು, ನಾವು 14ನೇ ತಾರೀಕು ಗೆಲ್ತೀವಿ, ಇಲ್ಲ 14ನೇ ತಾರೀಕಿಂದ ಕಲಿತೀವಿ. ಸೊ ಇದರಲ್ಲಿ ಇದರವೇ ನಾನು ಏನು ಮಾಡ್ಲಿಕ್ಕಿದ್ದೀನಿ ಅಂತ ನಂಬ್ತೀನಿ ನಾನು. ನನಗೆ ಅಂದರೆ ರಿಯಾಲಿಟಿ ಶೋದ ವ್ಯೂವರ್ಗಳೇನು, ಸೀರಿಯಲ್ನ ವ್ಯೂವರ್ಗಳೇನು, ಅದು ಒಂದೇ ದಿನ ಅದು ಅರ್ಥ ಆಗಿರಲಿಲ್ಲ. ಇವತ್ತಿಗೂ ಫುಲ್ಲಾಗಿ ಅರ್ಥ ಆಗಿದೆ ಅಂತ ನಾನು ಹೇಳಲಾರೆ. ಆದರೆ ಅಲ್ಲಿ ಅದನ್ನು ಕೆಲಸ ಮಾಡುವಾಗ ಕೋರ್ಸ್ ಕರೆಕ್ಷನ್ ಮಾಡೋಕ್ಕೆ ಏನೋ ಒಂದಷ್ಟು ಇಂಡಿಕೇಟರ್ಗಳು ಸಿಗೋದು, ಅದನ್ನು ಮಾಡ್ಕೊಂಡು ಹೋಗಿದ್ದೆ.
ಅದೇ ತರ ಸಿನಿಮಾ ಅಂತ ಬಂದಾಗ ಈ ತರದ ಕಂಟೆಂಟ್ ಅನ್ನ ಜನ ಇಷ್ಟಪಡಬಹುದು ಅಂತ ಅನ್ಕೊಂಡು ಈ ಕಥೆಯನ್ನ ಮಾಡಿದೀವಿ. ಅದು ಗೆಲ್ತೀನೋ ಕಲಿತೀನೋ ಅನ್ನೋದು 14ನೇ ತಾರೀಕು ಜನರ ಕೈಯಲ್ಲಿ. ಸುಮ್ಮನೆ ಹೇಳಿದ್ರೆ ಕೂತಿದ್ದು ನನಗೆ ಪ್ರಶ್ನೆ. ಅಯ್ಯೋ ಏನು ಆಯ್ತು ಹೇಳಿ. ಇತ್ತೀಚೆಗೆ ಸಿನಿಮಾಗಳಲ್ಲಿ ನಿಮ್ಮ ಮತ್ತು ರಂಗನಾಥ್ ಪಾತ್ರಗಳು ತುಂಬ ಸುಮಾರು ಸಿನಿಮಾಗಳು ಹಳೆಯ ಸಿನಿಮಾಗಳು ಬಂದಿದ್ದಾರೆ. ಈ ಪಾತ್ರ ನಿಮ್ಮ ಪಾತ್ರಗಳು ಸಿನಿಮಾ ಪಿಕ್ಚರ್ ನೋಡು 14ನೇ ತಾರೀಕು ಥಿಯೇಟರ್ಗೆ ಮಾತಾಡೋದು ಪರ್ಸನಲ್ ಓಕೆನಾ? ಪಿಕ್ಚರ್ ನೋಡು. ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರರಿಗೆ ಒಳ್ಳೊಳ್ಳೆ ಪ್ರಶ್ನೆ